ಹಲೋ ಹಾಯ್ ಫ್ರೆಂಡ್ಸ್, ಆರೋಗ್ಯಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಇವಾಗ ಜಾಕ್ ಫ್ರೂಟ್ ಸೀಸನ್ ಆಗಿರೋದ್ರಿಂದ ಜಾಕ್ ಫ್ರೂಟ್ ಬೀಜ ಮತ್ತೆ ಸ್ವೀಟ್ ಪಂಪ್ಕಿನ್ ಇಂದ ಸಿಹಿ ಗುಂಬಳಕಾಯಿಂದ ಯೂಸ್ ಮಾಡಿಕೊಂಡು ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ಗೆ 150 ಗ್ರಾಮ್ ಅಷ್ಟು ತೊಗರಿ ಬೇಳೆನ ತಗೋತಾ ಇದ್ದೀನಿ. ತೊಳ್ಕೊಂಡು ಹಾಕೋತಾ ಇದ್ದೀನಿ. ಅದನ್ನ ತೊಗರಿ ಬೇಳೆನ ಒಂದು ಹಾಫ್ ಅನ್ ಅವರ್ ನೆನೆಸಿ ಕೂಡ ಹಾಕೋಬಹುದು. ಇವಾಗ ಜಾಕ್ ಫ್ರೂಟ್ ಸೀಡ್ಸ್ ನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯಕ್ಕೆ, ಯಾಕೆಂದ್ರೆ ಅದು ಚೆನ್ನಾಗಿ ಬೇಯುತ್ತೆ ಅಂತ. ಫುಲ್ ಉಂಡೆನೆ ಹಾಕಿದ್ರೆ ಒಂದೊಂದ್ಸಲ ಬೇಯೋದಿಲ್ಲ ಚೆನ್ನಾಗಿ. ಅದಕ್ಕೇನೆ ಈ ತರ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಜಜ್ಕೊಂಡು ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಈ ತರ ಕಟ್ ಮಾಡಿ ಕೂಡ ಹಾಕೋಬಹುದು. ಮತ್ತೆ ಟೊಮ್ಯಾಟೊ 2 ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಅದಕ್ಕೆ ಹಾಕೊಂಡು ಒಂದು 2-3 ವಿಷಲ್ ನ ಕೂಗ್ಸ್ಕೊಳ್ಳಿ ಸಾಕು. ಒಂದು ಚಿಕ್ಕ ಕಡಾಯಿಗೆ ಈ ತರ ಸಿಗುಂಬಳಕಾಯಿನ ನಾನು ಈ ತರ ಇಷ್ಟಪ್ಪ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಒಂದು 400 ಗ್ರಾಮ್ಸ್ ಈ ತರ ಉದ್ದದ್ದು ಕಟ್ ಮಾಡಿ ಹಾಕೊಳ್ಳಿ, ತುಂಬಾ ಚಿಕ್ಕದ್ ಮಾಡ್ಬೇಡಿ. ಹಾಗೆ ನುಗ್ಗೆಕಾಯಿನೂ ಕೂಡ ಒಂದು 2-3 ನುಗ್ಗೆಕಾಯಿನೂ ಕೂಡ ಈ ತರ ಉದ್ದದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದನ್ನ ಸ್ವಲ್ಪ ಮುಳುಗೆ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಸಪರೇಟ್ ಆಗಿ ಬೇಯಿಸ್ಕೊಳ್ಳಿ ಅದನ್ನ. ಯಾಕೆಂದ್ರೆ ಇದನ್ನ ಕುಕ್ಕರ್ ಅಲ್ಲಿ ಹಾಕಿದ್ರೆ ಜಾಕ್ ಫ್ರೂಟ್ ಸೀಡ್ಸ್ ಜೊತೆ ಹಾಕಿದ್ರೆ ಅದು ಚೆನ್ನಾಗಿ ಯಾಕೆಂದ್ರೆ ಒಂದ್ 3-4 ವಿಜಿಲ್ ಕೂಗ್ಸಿದ್ರೆ ತುಂಬಾ ಜಾಸ್ತಿ ಬೇಯ್ದೋಗಿರುತ್ತೆ. ಅದಕ್ಕೇನೆ ಇದನ್ನ ಹೊರಗಡೆ ಸಪರೇಟ್ ಆಗಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಪ್ಯಾನ್ಗೆ ನೀವು 2 ಸ್ಪೂನ್ ಅಷ್ಟು ಕಡಲೆಬೇಳೆ, ಕಪ್ಪು ಉದ್ದಿನ ಬೇಳೆ 2 ಸ್ಪೂನ್ ತಗೋತಾ ಇದ್ದೀನಿ. ಕಪ್ಪುದಿಲ್ಲ ಅಂದ್ರೆ ವೈಟ್ ಕೂಡ ಹಾಕೋಬಹುದು. ಕಪ್ಪುದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು, ಅದಕ್ಕೇನೆ ಕಪ್ಪು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಮತ್ತೆ 1 ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ, ಧನಿಯಾ 1 ಸ್ಪೂನು, ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ 4-5 ಮೆಣಸಿನಕಾಯಿ ತಗೊಳ್ಳಿ. ಒಂದು 10-15 ಒಣಮೆಣಸಿನಕಾಯಿ ತಗೊಂಡಿದ್ದೀನಿ, ಯಾಕೆಂದ್ರೆ ಇದು ಖಾರ ಕಡಿಮೆ ಇದೆ, ಅದಕ್ಕೇನೆ ಜಾಸ್ತಿ ತಗೋತಾ ಇದ್ದೀನಿ. ಇದಕ್ಕೆ ಗುಂಟೂರು ಮೆಣಸಿನಕಾಯಿ ಹಾಕೋಬಹುದು. ಮೆಣಸು ಒಂದು 1/4 ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ಳಿ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಘಮ ಸ್ಮೆಲ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಆರದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ತರ ನೀರ್ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಚೆನ್ನಾಗಿ ಮುಟ್ಟಿದ್ರೆ ಪೌಡರ್ ತರ ಚೆನ್ನಾಗಿರ್ಬೇಕು. ಆತರ ಇದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿನ ಮತ್ತೆ ಅರ್ಧ ಸ್ಪೂನು ಇಂಗು ಕೂಡ ಹಾಕೊಂಡು ನೋಡಿ ಈ ತರ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಇಟ್ಟಿದ್ವಲ್ಲ ಅದು ಆರಿದೆ ನೋಡಿ. ಇವಾಗ ಜಾಕ್ ಫ್ರೂಟ್ ಸೀಡ್ಸ್ ಮತ್ತೆ ಬೇಳೆ ಮತ್ತೆ ಟೊಮ್ಯಾಟೊ ಎಲ್ಲ ಈ ತರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇದನ್ನ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಅದೆಲ್ಲ ಬೀಜ ಎಲ್ಲ ಮೆತ್ತಗಿರುತ್ತೆ, ಸ್ಮ್ಯಾಶ್ ಆಗೋಗುತ್ತೆ. ಅದಕ್ಕೇನೆ ನೀವು ಸೌಟಲ್ಲೇನೆ ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಎಲ್ಲನೂ ಇವಾಗ ನಾವು ಪಂಪ್ಕಿನ್ಸ್ ಇಟ್ಕೊಂಡಿದ್ವಲ್ಲ ಅದಕ್ಕೂ ಹಾಕೊಂಡು 2 ಸ್ಪೂನು ಉಪ್ಪು ಹಾಕೊಂಡು ಪೌಡರ್ ಮಾಡ್ಕೊಂಡಿದ್ವಲ್ಲ ಮಸಾಲಾ ಐಟಮ್ಸ್ ಇದಕ್ಕೆ ಬೇಕಾಗಿರೋದನ್ನ ಅದನ್ನು ಕೂಡ ಒಂದ್ 4-5 ಸ್ಪೂನ್ ಹಾಕೊಳ್ಳಿ. ಟೇಸ್ಟ್ ನೋಡಿ, ಮತ್ತೆ ಇನ್ನು ಬೇಕು ಅಂದ್ರೆ ಮೇಲ್ಗಡೆ ಇನ್ನು ಹಾಕೋಬಹುದು. ನಾನು ಒಂದ್ 5-6 ಸ್ಪೂನ್ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಗಂಟಿಲ್ದೆ ಇದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ತರ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ ಸಾಂಬಾರ್. ಇದ್ ನೋಡ್ತಾ ಇದ್ರೇನೆ ಇವಾಗ್ಲೇ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಇದೊಂದ್ 5 ನಿಮಿಷ ಈ ತರನೇ ಕುದಿಸ್ಕೊಳ್ಳಿ. ಆಮೇಲೆ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕೊಂಡು ಇಂಗು ಒಗ್ಗರಣೆ ಹಾಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋಬೇಡಿ, ಇಂಗು ಒಗ್ಗರಣೆ ಹಾಕೊಂಡು ಅನ್ನದ ಜೊತೆ ತುಪ್ಪ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.